ನಮಸ್ಕಾರ. ಅಳ್ನಾವರದ ಒಂದು ಐತಿಹಾಸಿಕ ಕುಸ್ತಿ ಈ ಕ್ರೀಡೆ ಈಗಿಂತ ಮುಂಚೆ ನಾನು ಚಿಕ್ಕಂದ್ರೆ, ಈಗ ನನಗೆ 70 ವರ್ಷ. ಈ ಹಿಂದೆ ನಾವು ನೋಡಬೇಕಂದ್ರೆ ನಾವು ಚಿಕ್ಕಂದಿರ್ತ ಅಳ್ನಾವರದ ದೊಡ್ಡ ದೊಡ್ಡ ಪೈಲ್ವಾನರು ಕರ್ನಾಟಕ ಕೇಸರಿ ಹಾಗೂ ಮಹಾರಾಷ್ಟ್ರ ಕೇಸರಿ ಅಂತೇಳಿ ಬರ್ಮಾ ಅಷ್ಟೇಕರ್ ಕೆಲವೊಂದು ಭಾಳ ಜನ ಒಳ್ಳೆ ಇದು ಕುಸ್ತಿಪಟುಗಳಾಗಿ ಹೋಗ್ಯಾರ. ಇವನ್ ಈ ಕುಸ್ತಿ ಆಯೋಜನೆ ಮಾಡಿದಂಥ ರಾಜು ಪೇಜೋಳಿ ಅವರ ತಂದೆ ಮಾರುತಿ ಪೇಜೋಳಿ ಸಹ ಒಬ್ಬ ಒಳ್ಳೆಯ ಕುಸ್ತಿಪಟು ಆಗಿದ್ದರು. ಇದು ಭಾಳ ದಿನದಿಂದ ಕುಸ್ತಿಗಳ ಇಲ್ಲಿ ಕ್ರೀಡೆ ನಶಿಸಿ ಹೋಗ್ತಾ ಇತ್ತು. ಇವನ್ ಹಳೆಯಾಳ, ಅಳ್ನಾವರ ಈ ಸುತ್ತಲೂ ಭಾಗದಲ್ಲಿ ನಾವು ಭಾಳ ಸಲ ನೋಡ್ತಿದ್ದೀವಿ ಈ ಒಂದು ಕ್ರೀಡೆ. ನಮ್ಮಲ್ಲಿ ಒಂದು ವ್ಯಾಯಾಮ ಶಾಲೆ, ಒಂದು ಗರಡಿ ಮನೆ ಸಹಿತ ಇದೆ. ಈ ಉತ್ತರ ಕರ್ನಾಟಕದ ಎಲ್ಲ ಈ ನಮ್ಮ ಮಲೆನಾಡು ಹಳ್ಳಿಗಳಲ್ಲಿ ಗರಡಿ ಮನೆಗಳು ಭಾಳ ಪ್ರಸ್ತುತವಾಗಿದ್ದಾವೆ. ಈ ಸಂದರ್ಭದಲ್ಲಿ ಈ ನಶಿಸಿ ಹೋಗುವ ಕಲೆಯನ್ನು ನಮ್ಮ ಯುವಕನಾದಂಥ ರಾಜು ಮಾರುತಿ ಪೇಜೋಳಿ ಇದನ್ನು ಕಳೆದ ವರ್ಷದಿಂದ ಈ ಕಳೆದ ವರ್ಷದ ಕುಸ್ತಿ ಆಯೋಜನೆ ಸಣ್ಣದಾಗಿದ್ದರೂ ಅದು ಭಾಳ ಒಳ್ಳೆಯ ಇದನ್ನು ಪ್ರತಿಕ್ರಿಯೆ ಕೊಟ್ಟಿತು. ಅದರಿಂದ ಉತ್ತೇಜನಗೊಂಡು ಈ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಮಹಿಳಾ ಕ್ರೀಡಾಪಟುಗಳು ಹಾಗೂ ರಾಷ್ಟ್ರೀಯ ಮಟ್ಟದ ಹರಿಯಾಣ, ಪಂಜಾಬ್, ಅದು ಅಂತಾರಾಷ್ಟ್ರೀಯ ಮಟ್ಟದ ಯಾರೋ ಇರಾನ್ದಿಂದ ಒಬ್ಬರು ಬಂದಾರಂತ, ಇವರೆಲ್ಲ ಮಾಡ್ತಾ ಇರೋದು ನಿಜವಾಗಿ ಈ ಬಹಳ ಒಂದು ಹುರುಪಿನಿಂದ ಈ ಕುಸ್ತಿ ಇದಕ್ಕೆ ಸಾರ್ವಜನಿಕ ಪ್ರತಿಕ್ರಿಯೆಯೂ ಭಾಳ ಚೆನ್ನಾಗಿ ಬಂದಿದೆ. ಇದನ್ನು ಒಬ್ಬನೇ ಪ್ರಾಯೋಜಕತ್ವ ವಹಿಸಿಕೊಂಡು ಮಾಡಿದ್ದು ನಿಜವಾಗಿ ಆಶ್ಚರ್ಯ. ನಾವು ಅವನಿಗೆ ಒಳ್ಳೆಯದಾಗಬೇಕು. ಇದರ ಜೊತೆಗೆ ಈ ಕುಸ್ತಿ ಕ್ರೀಡೆ ನಶಿಸಿ ಹೋಗದಂಗೆ ನಾವೆಲ್ಲ ಹಿರಿಯರು ಇಲ್ಲಿ ಏನಾದರೂ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕಂತ ನಮ್ಮ ತಲೆಯಲ್ಲಿ ಬಂದಿದೆ. ನಾವು ನಿಜವಾಗಿ ಅದು ಉದ್ದಿಮೆದಾರರಿಂದ ಆಯಿತು, ವ್ಯವಹಾರಸ್ಥರಿಂದ ಪ್ರಾಯೋಜಕವನ್ನು ಕೊಡಿಸಿ ಇನ್ನೂ ಇದನ್ನು ಕುಸ್ತಿಯ ಕಲೆಯನ್ನು ಬೆಳೆಸಬೇಕಂತ ನಮ್ಮ ಉದ್ದೇಶ. ನಾನು MC ಹಿರೇಮಠ್, ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಮಾಜಿ ಅಧ್ಯಕ್ಷ, ಅಳ್ನಾವರ ಪುರಸಭೆ ಮಾಜಿ ಅಧ್ಯಕ್ಷ. ಇದು ಕಳೆದ ಹುಟ್ಟಿ ಬೆಳೆದ ಊರು ನನಗೆ.